ಕೃಷಿ ಸಚಿವರು ಹೇಳಿದ್ದೇ ಬೇರೆ, ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಯೂರಿಯಾ ಸ್ಟಾಕ್ ಇದೆ ಅಂತ ಕೃಷಿ ಸಚಿವರು ಹೇಳ್ತಾ ಇದ್ದಾರೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ ಮಾತ್ರ ಮುಂದುವರೆದಿದೆ. ಕೃಷಿ ಸಚಿವರು ಹೇಳ್ತಾ ಇರೋದು ಯೂರಿಯಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇದೆ ಅಂತ, ಆದ್ರೆ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾಗಿದೆ. ನೋ ಸ್ಟಾಕ್ ಎಂದು ಬೋರ್ಡ್ ಹಾಕಲಾಗಿದೆ ಅಧಿಕಾರಿಗಳಿಂದ. ಬೋರ್ಡ್ ಹಾಕಿದ್ರೂ ಸಹ ಗೊಬ್ಬರಕ್ಕಾಗಿ ಪಾಪ ರೈತರು ಕಾಯ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೂ ಸಹ ಅನ್ನದಾತರು ಕಾಯ್ತಾ ಇದ್ದಾರೆ. ಹಾಗಾದ್ರೆ ಚಲುವರಾಯಸ್ವಾಮಿ ಅವರು ಹೇಳಿದ್ದಾದ್ರೂ ಏನು, ಆದ್ರೆ ಈಗ ಆಗ್ತಾ ಇರೋದೇನು? ಚಲುವರಾಯಸ್ವಾಮಿ ಅವರು ಇದೇ ಗೊಬ್ಬರ ಅಂತ ಹೇಳಿದ್ರು. ಹಾಗಾದ್ರೆ ಅವತ್ತು ಏನ್ ಹೇಳಿದ್ರು ಚಲುವರಾಯಸ್ವಾಮಿ ನೋಡಿ. ಮತ್ತು ಇದರ ಮೇಲೆ ನಾವು ನ್ಯಾನೋ ಯೂರಿಯಾ ಇದು ಆಲ್ ಓವರ್ ಕಂಟ್ರಿನಲ್ಲಿ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಏನು ಯೂರಿಯಾ ಮತ್ತು ನ್ಯಾನೋ ಯೂರಿಯಾಕ್ಕೂ ಡಿಫರೆನ್ಸ್ ಏನಿಲ್ಲ. ನಮ್ಮಲ್ಲೂ ಸಹ 2-3 ಜಿಲ್ಲೆನಲ್ಲಿ ಇದನ್ನು ಯೂಸ್ ಮಾಡಿ ಒಳ್ಳೆಯ ಇಳುವರಿ ಬರ್ತಾಯಿದೆ. ಅದರಿಂದ ಸೊ ಯೂರಿಯಾ 260 ಇದೆ, ನ್ಯಾನೋ ಯೂರಿಯಾ ಒಂದು ಬಾಟ್ಲಿಗೆ 220 ಇದೆ. ಇದನ್ನು ಸಹ ಉಪಯೋಗಿಸ್ಬೋದು, ಅದು ಸಪ್ಲೈ ಇದೆ. ಸೊ ನ್ಯಾನೋ ಯೂರಿಯಾ ಸಪ್ಲೈ ಇದೆ, ಅದನ್ನು ಉಪಯೋಗಿಸ್ಕೋಬೋದು. ಸೊ ರೈತರಿಗೆ ಅದನ್ನು ನಮ್ಮ ಡೈರೆಕ್ಟ್ ಯೂರಿಯಾ ಮತ್ತು ಇತ್ತೀಚೆಗೆ ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಆಗಿತ್ತು. ಅದಾದ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಆ ರೀತಿಗೆ ಕೊಪ್ಪಳದಲ್ಲಿ ಮತ್ತೆ ಇದೀಗ ಯೂರಿಯಾ ಗೊಬ್ಬರದ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ನಾನೀಗೇನು ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ತಾಲೂಕಾ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಮುಂಭಾಗದಲ್ಲಿ ನಾನಿದ್ದೀನಿ. ಈಗಾಗಲೇ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಬಂದು ರೈತರು ವಿವಿಧ ಹಳ್ಳಿಗಳಿಂದ ಕಾಯ್ತಾ ಇದ್ದಾರೆ. ಆದರೆ ಅವರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಒಂದು TAPMSನ ಏನು ಅಧಿಕಾರಿಗಳು ಯೂರಿಯಾ ಸ್ಟಾಕ್ ಇರೋದಿಲ್ಲ ಅಂತೇಳಿ ಈಗಾಗಲೇ ಬೋರ್ಡ್ ಆಗಿರ್ತಕ್ಕಂಥದ್ದು ಬೋರ್ಡ್ ಕೂಡ ಹಾಕಿರ್ತಕ್ಕಂಥ ನಾವಿಲ್ಲಿ ಕಾಣ್ಬೋದಾಗಿದೆ. ಇದರಿಂದಾಗಿ ಏನು ಕಳೆದ ಒಂದು ವಾರ 10 ದಿನದಿಂದ ಕೊಪ್ಪಳದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ರೈತರು ಯೂರಿಯಾ ಗೊಬ್ಬರವನ್ನು ಹಾಕಬೇಕಂತ ಅವ್ರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಕೂಡ ಸಿಗ್ತಾ ಇಲ್ಲ. ಈ ಒಂದು ಗೊಬ್ಬರ ಸಮಸ್ಯೆ ಕುರಿತು ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಮಾಡಿತು, ಅದಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗೊಬ್ಬರವನ್ನು ವಿತರಣೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಮತ್ತೆ 2 ದಿನಗಳ ಬಳಿಕ ಇದಕ್ಕೆ ಮತ್ತೆ ಯೂರಿಯಾ ಗೊಬ್ಬರದ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ವಿವಿಧ ಗ್ರಾಮಗಳಿಂದ ಇಲ್ಲಿ ಬಂದಿರತಕ್ಕಂಥ ರೈತರು, ಮತ್ತೊಂದು ಕಡೆ ಪೊಲೀಸರು ಕೂಡ ಬಂದಿದ್ದಾರೆ. ಅವರು ಕೂಡ ರೈತರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಗೊಬ್ಬರ ಸ್ಟಾಕ್ ಇರೋದಿಲ್ಲ, ನಿಮ್ಮ ಹೋಬಳಿಗೆ ಹೋಗಿ ಅಂತೇಳಿ. ಆದರೆ ಯಾರು ಕೂಡ ಹೋಗ್ಲಿಕ್ಕೆ ತಯಾರಿಲ್ಲ. ಯಾಕಂತಂದರೆ ಹೋಬಳಿಯಲ್ಲೇ ಕೊಪ್ಪಳದಲ್ಲೇ ಗೊಬ್ಬರ ಸಿಗೋಲ್ಲ ಅಂತ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಅಂತ ಗೊಬ್ಬರ ಸಿಗುತ್ತೆ ಅಂತೇಳಿ ಅವರು ಪೊಲೀಸರೊಂದಿಗೆ ಮಾತಾಡ್ತಾ ಇದ್ದಾರೆ. ವಿವಿಧ ಗ್ರಾಮಗಳಿಂದ ಕೂಡ ಬಂದಿರತಕ್ಕಂಥದ್ದು. ಚಿಕ್ಕ ಮಕ್ಕಳು ಕೂಡ ಈಗಾಗಲೇ ಗೊಬ್ಬರವನ್ನು ಖರೀದಿ ಕೂಡ ಮಾಡಲಿಕ್ಕೆ ಬಂದಿರತಕ್ಕಂಥ ನೋಡ್ಬೋದು. ಶಾಲೆಯನ್ನು ಬಿಟ್ಟು ಅವರು ಮಕ್ಕಳು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ. ಕೊಪ್ಪಳದ ವಿವಿಧ ಹಳ್ಳಿಗಳಿಂದಲೂ ಕೂಡ ಬಂದಿರತಕ್ಕಂಥದ್ದು. ವಿಶೇಷವಾಗಿ ರೈತ ಮಹಿಳೆಯರು ಏನಿದ್ದಾರೆ ಅವರು ಕೂಡ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ವಿವಿಧ ಗ್ರಾಮಗಳೇ ಬಂದಿದ್ದಾರೆ. ಯಾಕಂತಂದರೆ ಯೂರಿಯಾ ಗೊಬ್ಬರ ಈ ಒಂದು ಸಂದರ್ಭದಲ್ಲಿ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂತಂದರೆ ವಿಶೇಷವಾಗಿ ಮೆಕ್ಕೆಜೋಳಕ್ಕೆ ಈ ಸಂದರ್ಭದಲ್ಲಿ ಅದು ಯೂರಿಯಾ ಗೊಬ್ಬರ ಬೇಕಾಗ್ತದೆ. ಆದರೆ ಈಗಾಗಲೇ ಯೂರಿಯಾ ಸ್ಟಾಕ್ ಇರುವುದಿಲ್ಲ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಅವರಿಗೆ ಬೀಗವನ್ನು ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಯಾರು ಕೂಡ ಈ ಒಂದು TAPMSನ ಬಳಿ ಯಾರು ಕೂಡ ಅಧಿಕಾರಿಗಳು ಸುಳಿತಾ ಇಲ್ಲ. ಇಲ್ಲಿ ರೈತರಿದ್ದಾರೆ, ಅವ್ರು ಮತ್ತೊಂದು ಕೆಲಸವನ್ನು ಮಾಡೋಣ. ಹೇಳಿ, ನೀವು ಯಾವ ಊರಾಗಿಂದ ಬಂದಿದ್ದೀರಮ್ಮ? ನೀವು ಎಷ್ಟೊತ್ತಿಗೆ ಬಂದಿರಿ? ನಿಮ್ಗೆ ಏನಾಗ್ತದೆ ಸಮಸ್ಯೆ? ಇಲ್ಲಿ ನಾವು ಹಂದ್ರೊಳಗಿಂದ ಬಂದೀವಿ. ಇಲ್ಲಿ ಕೊಪ್ಪಳದಾಗ ರೀ ನಾವು ಬರೋದು. ಅಲ್ಲಿ ಈಗ 1 ವಾರ ಆತ್ರಿ ಅಡ್ಡಾಡಾಕ. ಈ ಸದ್ಯ ಈಗ ನಮಗೆ ಗೊಬ್ಬರ ಬೇಕ್ರಿ, ಹಿರೇ ಗೊಬ್ಬರ. ನಮ್ಮ ಯಜಮಾನ್ರು ಅಲ್ಲೇ 4-5 ದಿನ ಆತ್ರಿ ಅಡ್ಡಾಡಾಕ. ನಿಮ್ಗೆ ಯಾಕೆ ಗೊಬ್ಬರ ಸಿಗಲ್ದ ಅಂತಂದು ನಾವು ಮನ್ಯಾಗ ಗುದ್ದಾಡಿ ಕೂಳು ನೀರು ಬಿಟ್ಟು ಇವತ್ತು ಬಂದೀವಿ ರೀ. ನಾವು ಮತ್ತೆ ಹೊಳ್ಳಿ 5 ದಿನ ನಾವು ಅಡ್ಡಾಡಕ. ನಮಗೆ ಗೊಬ್ಬರ ಅವಶ್ಯಕತೆ ಐತಿ. ಈಗ ಗೊಬ್ಬರ ಕೊಡ್ಬಿಟ್ಟ ನಾವು ಹೋಗೋದಿಲ್ಲ. ಆ ಒಬ್ಳಿಗೆ ಹೋರಿ ಈ ಒಬ್ಳಿಗೆ ಹೋದ್ರೆ ನಾವು ಸಾಧ್ಯ ಆಗಲ್ಲ. ಇಲ್ಲದ ಮಾತು. ಈ ಸದ್ಯ ಗೊಬ್ಬರ ಬೇಕು ನಮಗೆ. ಊಟ ಬೇಡ, ನೀರು ಬೇಡ, ನಮಗೇನೂ ಬೇಡ, ನಮಗೆ ಬೇಕು ಗೊಬ್ಬರ. ಅಮ್ಮ, ನೀವು ತುಂಬಾಷ್ಟು ಸಿಟ್ಟಾಗಿರಿ. ಯಾಕಂತಂದ್ರೆ ನೀವು 1 ವಾರ ಆಯ್ತು ಬರ್ಲಿಕ್ಕತ್ತು, ಗೊಬ್ಬರ ಸಿಗೋವಲ್ದು. ಎಷ್ಟು ಗಂಟೆಗೆ ಬಂದಿದ್ದೀರಿ ಏನು ಅಂತ? ಇಲ್ಲ ನಾವು 4ಕ್ಕೆ ಬಂದಿವಿ ಸರ್. ಬೆಳಗ್ಗೆ ಮೊನ್ನೆ ನಮ್ಮ ಯಜಮಾನ್ರು ಬಂದು 4ಕ್ಕೆ ಬಂದ ಸಾಯಂಕಾಲ 6:00 ತನಕ ಕುಂತಾಗ್ಯಾರಿ. ನಮ್ಮ ಮಗನ ನಮ್ಮ ಯಜಮಾನ್ರು ಕೊಟ್ಟಿಲ್ಲ. ಮತ್ತೆ ಇವತ್ತು ಬಂದಿವಿ ಸರ್. ಇವತ್ತು ಕೊಡಲ್ಲ ಅಂತ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ ಮುಂದುವರೆದಿದೆ. ಮಳೆ ನಡುವೆಯೇ ಯೂರಿಯಾಕ್ಕಾಗಿ ಕ್ಯೂ ನಿಂತಿದ್ದಾರೆ ರೈತರು. ಗದಗ ಜಿಲ್ಲೆ ನರಗುಂದ ಪಟ್ಟಣದ ಕೇಂದ್ರದ ಎದುರು ಸಾಲಾಗಿ ನಿಂತಿದ್ದಾರೆ ರೈತರು. ಮಳೆ ಸುರಿತಾ ಇದ್ರೂ ಸಹ ಲೆಕ್ಕಿಸದೆ ಯೂರಿಯಾಗಾಗಿ ಕ್ಯೂ ನಿಂತಿದ್ದಾರೆ. ತಲೆ ಮೇಲೆ ಟವಲ್ ಹಾಕೊಂಡು ಅನ್ನದಾತರು ಕಾಯ್ತಾ ಇದ್ದಾರೆ. ಯೂರಿಯಾ ಪೂರೈಸದ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲೂ ಸಹ ಇದೇ ಪರಿಸ್ಥಿತಿ. ಯೂರಿಯಾಗಾಗಿ ರೈತರು ಕ್ಯೂನಲ್ಲಿ ನಿಂತಿದ್ದಾರೆ. ಯೂರಿಯಾ ಪೂರೈಕೆ ಮಾಡದ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇದೆ. ಆ ಮಳೆ ನಡುವೆಯೂ ಸಹ ಟವಲ್ ಅನ್ನ ತಲೆ ಮೇಲೆ ಹಾಕೊಂಡು ಈ ರೀತಿಯಾಗಿ
ಸಾಲಾಗಿ ನಿಂತಿದ್ದಾರೆ. ಆದರೆ ಯೂರಿಯಾ ಮಾತ್ರ ಅಲ್ಲಿ ಸ್ಟಾಕ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.